ಎಂಟ್ರಿ ಮಾಡಿದ್ಯಾ? Yes, madam. Stay may extend. ಎಸ್ ಸರ್. ಸ್ವಾಮಿ ಇದ್ರಲ್ಲಿ ಏನಾಗಿದೆ, ನಾನ್ ಕತಾರಲ್ಲಿ ಇರ್ತೀನಿ ಸ್ವಾಮಿ. ನೀವು ಕಂಪನಿ ಕತಾರ್ಲಿ ಇರ್ತೀರಾ? ಇಲ್ಲಿ ನಮ್ಮಮ್ಮನ್ ನೋಡ್ಕೊಳ್ಲಿಕ್ಕೆ ನಾನು ಇಲ್ಲಿ ಒಬ್ರನ್ನ ಅಪಾಯಿಂಟ್ ಮಾಡ್ತೀನಿ, ಮಧುಗಿರಿ ಅವ್ರನ್ನ. ಇವಾಗ ಅವ್ರು ಏನಾಗಿದ್ದಾರೆ, ಅವರು ಕೂಡ ನಮ್ಮ ಅಕ್ಕ ಅಂತ ಬಂದು ಎಲ್ಲಾ ಫೋರ್ಸ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡ್ಬಿಟ್ಟಿದ್ದಾರೆ. ಓ, ನೀವು ಅಲ್ಲಿದ್ದು ಕೇರ್ ಟೇಕರ್ ಕೊಟ್ರ ಇಲ್ಲಿ? ಅವ್ರ ಕೇರ್ ಟೇಕರ್ ನಮ್ಮನ್ನೇ ಔಟ್ ಟೇಕರ್ ಮಾಡ್ಬಿಟ್ಟಿದ್ದಾರೆ ಸ್ವಾಮಿ. ಔಟ್ ಟೇಕರ್. ನಾನು ನಿಮ್ ಮನೇಲಿ ಮಗಳು ಅಂತ ಸ್ವಾಮಿ. ಅಲ್ಲಿ ಎಷ್ಟು ವರ್ಷ ಅವರು ಕೇರ್ ಟೇಕರ್ ಆಗಿದ್ರು? 2014 ಕತಾರ್ಲಿ ಇರ್ತೀನಿ ಸ್ವಾಮಿ. ನನ್ ತಮ್ಮನೂ ಇರ್ತಾನೆ ಮನೇಲಿ. ಅವ್ರು ಅಲ್ಲಿ ಹೋಗಿದ್ರು, ತಮ್ಮ ಮತ್ತೆ ಕೇರ್ ಟೇಕರ್ ಅಲ್ಲ ಸ್ವಾಮಿ, ಅವ್ರು ದತ್ತು ಮಗಳೇನೆ ಅವ್ರಿಗೆ. ಯಾವಾಗ ಅಡಾಪ್ಷನ್ ಆಯ್ತು ಸರ್? ಅದು ಒಂದ್ ನಿಮಿಷ, ಯಾವಾಗ ಅಡಾಪ್ಷನ್ ಆಯ್ತು? ಓರಲಿ ಮೈ ಲಾರ್ಡ್. ಓರಲ್ ಅಡಾಪ್ಷನ್? ಅಯ್ಯೋ, ಜೊತೆಗೆ ನೋಡ್ಕೊಂತಾನೆ. ತಮ್ಮನ ಓರಲಿ ಅಡಾಪ್ಷನ್. ತಮ್ಮನ ಜೊತೆಗೆ ಇದಾರೆ ಸ್ವಾಮಿ. ಯಾರ ಕೇರ್ ಟೇಕರ್ ಜೊತೆ ಇದಾರ? ಮಗಳಂತಾನೆ ಅವ್ರು ಇದು ಮಾಡ್ಕೊಂಡ್ ಬಂದಿರೋದು. ಇಲ್ಲ ಸ್ವಾಮಿ, ಸೊ ಅವ್ರ ಜೊತೆಗೆ ಇವ್ರು ಹೋದವ್ರು ಕತಾರ್ಗ್ ಹೋದವ್ರು ಇದುವರೆಗೂ ಅವ್ರ ತಂದೆ ತಾಯಿನ ಏನು ನೋಡ್ಕೊಂಡು ಇಲ್ಲ ಬಂದ. ಸರ್, ಇವರು ಅಬ್ರಾಡ್ ಇರೋರೆಲ್ಲ ಹೇಳ್ದಲ್ಲ, ಅದು ಏನಿಲ್ಲ ಅಂದ್ರೂ ವೆನ್ ಇಟ್ ಕಮ್ಸ್ ಟು ಪ್ರಾಪರ್ಟಿ ದೇ ವಿಲ್ ಕಮ್ ಬ್ಯಾಕ್. ಹಣ ಹಾಕ್ತಿದೀವಿ ಸ್ವಾಮಿ. ಹಣನು ಇವ್ರಿಗೆ ಪರ್ಮಿಷನ್ಸ್ ಇದೆ. ನನ್ನ ಹಣದಲ್ಲೇ ಇವರು ತುಮಕೂರ್ ಹತ್ರ 2 ಜಮೀನ್ ಪರ್ಚೇಸ್ ಮಾಡ್ತಾರೆ ಸ್ವಾಮಿ. ನೀವು ಕತಾರಿಂದ ದುಡ್ಡು ಕಳಿಸ್ತಾ ಇದ್ರೆ? ಕಳಿಸ್ತಾ ಇದ್ದೀನಿ ಸ್ವಾಮಿ. ಶಾರ್ಟ್ ಅಡ್ಜಸ್ಟ್ಮೆಂಟ್ ಸೀನಿಯರ್ ವಿಲ್ ಎಕ್ಸ್ಪ್ಲೇನ್. ಕೊಡೋಣ. ಈಗ ಏನ್ ಕೇಳಿದಾರೆ? ನೀವು ಕ್ರೈಮ್ ರಿಜಿಸ್ಟರ್ ಮಾಡಿದೀರಾ? ಆಗಿದೆ ಸ್ವಾಮಿ. ಈ ಫರ್ದರ್ ಪ್ರೊಸೀಡಿಂಗ್ ಸ್ಟೇ ಆಗ್ಬಿಟ್ಟಿದೆ. ಗೊತ್ತಾಯ್ತು. ಈಗ ಏನಕ್ಕೆ ಕ್ರೈಮ್? ಏನ್ ಕ್ರೈಮ್ ಏನು ಅಂದ್ರೆ ಈ ತರದ ಆರೋಪಗಳಿದೆ. 420 ಇದೆ ಸ್ವಾಮಿ. ಇದ್ರಲ್ಲಿ ಫೋರ್ಜರಿ ಮಾಡಿದ್ದಾರೆ, ಮತ್ತೆ ಬರ್ತ್ ಸರ್ಟಿಫಿಕೇಟ್ ಗೆಲ್ಲ ಅಪ್ಲೈ ಮಾಡಿದ್ದಾರೆ. ಎಲ್ಲ ಆಧಾರ್ ಕಾರ್ಡ್ ಅಲ್ಲಿ ಎಲ್ಲ ತಂದೆ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿದಾರ ಇವ್ರಿಗೆ? ಕೊಟ್ಟಿಲ್ಲ ಸ್ವಾಮಿ. ಅಪ್ಲೈ ಮಾಡಿದ್ದಾರೆ. ನನ್ನ ತಂದೆಯ ಡೆತ್ ಸರ್ಟಿಫಿಕೇಟ್ ನ ಆಧಾರದ ಮೇಲೆ ಇವ್ರು ಹೋಗಿ ನನ್ನ ತಂದೆ ಹೆಸರು ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಯು ಹ್ಯಾವ್ ಟೇಕನ್ ಕೇರ್ ಆಫ್ ಯುವರ್ ಸೆಲ್ಫ್ ವೆರಿ ವೆಲ್. ಸುಮಾರು ಫೋರ್ಜರಿ. ನನ್ ಗೋಲ್ಡ್ ಎಲ್ಲ ನನ್ನ ಅಕೌಂಟ್ ಇಂದಾನೆ, ನನ್ನ ತಾಯಿ ಅಕೌಂಟ್ ಇಂದ ಇವ್ರು ಜಮೀನ್ ತಗೊಂತಾರೆ ಸ್ವಾಮಿ. ಅದ್ರದ್ದು ಯಾವ್ದೇ ಡಾಕ್ಯುಮೆಂಟ್ಸ್ ಇಲ್ಲ. ಇವ್ರು ಸಡನ್ಲಿ ಬಂದು ಈಗ ಅವನು ಕತಾರಿಂದ ಅವತ್ತಿನ ಕಾಲದ. ನೀವ್ ಯಾಕೆ ಅಲ್ಲಿಂದ ಬರ್ಬೇಕು ತಾನೆ ಇಲ್ಲಿಗೆ? ಬಂದಿದೀವಿ ಸ್ವಾಮಿ. ನಾವ್ ಇರಕಲ್ಲಿ ಮನೇಲೆ ಬಿಡ್ತಾ ಇಲ್ಲ. ಈಗ ನನ್ನ ತಮ್ಮನ್ನು ಬ್ರೈನ್ ವಾಶ್ ಮಾಡ್ಬಿಟ್ಟಿದ್ದಾರೆ. ಏನು? ನನ್ನ ತಮ್ಮ ಈಗ ಅದು ನನ್ನ ಅಕ್ಕ ಅನ್ನೋ ರೀತಿಲಿ ಅವರು ಸೇರ್ಕೊಂಡು ಅಲ್ಲಿ ಸಿವಿಲ್ ಸೂಟ್ ಹಾಕೊಂಡಿದ್ದಾರೆ. ಒನ್ ಆಫ್ ದಿ ಪಾರ್ಟಿಷನ್ ನಾವು ಇದೀವಿ ಇದರಲ್ಲಿ. ಬ್ರೈನ್ ವಾಶ್ ಅಂದ್ರ? ಸರಿ, ಆಯ್ತು. ಅಲ್ಲಿಗ ನನ್ನ ತಾಯಿ ಅಕೌಂಟ್ ಇಂದಾನೆ ಡೋಂಟ್ ವರಿ, ಶಿ ವಿಲ್ ಟೇಕ್ ಕೇರ್ ಆಫ್ ಯು ಆಲ್ಸೋ. ಅಲ್ಲ ಸ್ವಾಮಿ, ಈಗ ನನಗೆ ಏನಾಗಿದೆ, ಇನ್ವೆಸ್ಟಿಗೇಷನ್ ಆದ್ರೂ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಷ್ಟೇ. ನೀವೇನ್ ಮಾಡಲ್ಲ, ಅವ್ರು ಮಾಡೋದಷ್ಟೇ. ಅವ್ರು ಮಾಡ್ಬೇಕು ಮೇಡಮ್, ಹೇಳಿದ್ವಿ. ಸ್ಟೇ ವೇಕೆಟ್ ಆಗ್ಬೇಕು. ಅಲ್ಲ ಏನಿದೆ ಅದು ಫೇರ್ ಇದೆ ಸ್ವಾಮಿ. ಪ್ರಾಪರ್ ಡಾಕ್ಯುಮೆಂಟ್ಸ್ ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ. ಏನಾಗಿದೆ, ಎಲ್ಲಾ ಡಾಕ್ಯುಮೆಂಟ್ಸ್ ಇದೆ ಸ್ವಾಮಿ. ಅಬ್ಜೆಕ್ಷನ್ ಹಾಕಿದ್ರೆ ಡೇಟ್ ಕೊಡ್ತೀನಿ. ಒಂದು ಡೇಟ್ ಕೊಡಿ ಸರ್. ಯಾವತ್ ಬೇಕು? ನೆಕ್ಸ್ಟ್ ವೀಕ್. ಈ ತಿಂಗಳಲ್ಲೇ ಕೊಡ್ತೀನಿ. ಎನಿ ಡೇಟ್? 24th. Yes, ma'am. 24th in the fresh matters list. Objection if any by then. Stay may extend. ಸಾಕು. ಕೇರ್ ಟೇಕರ್ ಆಗಿ ಎಂಟರ್ ಆಗಿ you have taken care too much. Please, my lord. ಓರಲ್ ಅಡಾಪ್ಷನ್ ಅಂದ್ರೆ ಅಲ್ಲೇ ಹೋಯ್ತಲ್ಲ. Please, my lord. ಅಪಾಯಿಂಟ್ ಮಾಡ್ಕೊಳಕ್ಕೆ ಆಗಲ್ಲ ಅನ್ಸುತ್ತೆ. ಇಲ್ಲ, 24th. ಹಣ ಇದೆ ಸ್ವಾಮಿ. ಇನ್ವಾಲ್ವ್ ಮಿಸ್ಯೂಸ್ ಆಗ್ಬಿಟ್ಟಿದೆ. ಎಷ್ಟು ದುಡ್ಡು ಸ್ವಾಮಿ? ಅರೌಂಡ್ ಏನಿಲ್ಲ ಅಂದ್ರೆ ಒಂದು 30-40 ಲಕ್ಷ ಇದೆ. ಮತ್ತೆ ಮನೇಲಿದ್ದು ಗೋಲ್ಡ್, ನನ್ನ ತಾಯಿ ತೀರೋಗ್ಬಿಡ್ತಾರೆ. ಆ ಗೋಲ್ಡ್ನೆಲ್ಲ ಇವರೇ ಬ್ಯಾಂಕ್ ಅಲ್ಲಿ ಅಂಡರ್ಟೇಕಿಂಗ್ ತಗೊಂತಾರೆ. ಪೊಲೀಸ್ನವ್ರು ಫ್ರೀಸ್ ಮಾಡ್ತಾರೆ, ಅದನ್ನು ಸತೆಗೆ ಅನ್ಫ್ರೀಸ್ ಮಾಡ್ಕೊಂತಾರೆ. Till 24th, madam. ಅಲ್ಲೊಂದು 6 ಮನೆಗಳು ಬರುತ್ತೆ ಸ್ವಾಮಿ. ಆ ಮನೆಗೆ ಹೊಂಚಾಕಿ ಅಲ್ಲಿ ಮೈಸೂರು ಕೋರ್ಟಲ್ಲಿ ಕೇಸ್ ಹಾಕಿದ್ರು. I request till 21st may extend.